ಸೊ ಈ ಹಲ್ಲೆ ಆದ ಬಳಿಕ ರೇಣುಕಾ ಸ್ವಾಮಿಗೆ ತಾನು ಮಾಡಿರುವಂತಹ ತಪ್ಪೆಂಥದ್ದು ಅಂತ ಅರಿವಾಗಿ ಪವಿತ್ರ ಗೌಡಗೆ ಕಾಲ್ ಮುಟ್ಟಿ ಸಾರಿ ಕೇಳೋದಕ್ಕೆ ಮುಂದಾಗ್ತಾರಂತೆ. ರೇಣುಕಾ ಸ್ವಾಮಿ ಕೊನೆ ಕ್ಷಣಗಳಿಗೂ ಮುಂಚೆ ಇದೆಲ್ಲ ಆಗಿದೆ. ಈ ವೇಳೆ ಅವಳ ಕಾಲು ಮುಟ್ಟಬೇಡ ಅಂತ ದರ್ಶನ್ ರೋಪ್ ಹಾಕಿರೋದು ಕೂಡ ಗೊತ್ತಾಗಿದೆ. ನನ್ನ ಹೆಂಡತಿ ಪವಿತ್ರ ಗೌಡ, ಅವಳ ಕಾಲನ್ನ ಮುಟ್ಟಬೇಡ ಅಂತ ರೇಣುಕಾ ಸ್ವಾಮಿ ಗದರಿದ್ರಂತೆ. ಹಾಗೆ ಸಾರಿ ಕೇಳಿ ನೀನು ಅಂತ ದರ್ಶನ್ ಹೇಳಿದ್ರ ಬಗ್ಗೆ ಕೂಡ ಮಾಹಿತಿ ಇದೆ. ಅದರಂತೆ ಕಾಲು ಮುಟ್ಟದೆ ಕ್ಷಮೆ ಕೇಳಿದ್ದ ಕೊಲೆಯಾದಂತಹ ರೇಣುಕಾ ಸ್ವಾಮಿ ಸಾರಿ ಅಂತ ಅಂಗಲಾಚಿದ್ದ. ಪತ್ನಿ ಮುಂದೆಯೇ ದರ್ಶನ್ ಈ ವೇಳೆ ಮತ್ತಷ್ಟು ಸಿಟ್ಟಾಗಿ ಹಲ್ಲೆ ಮಾಡಿದ್ರು. ಪವಿತ್ರ ಕಾಲು ಮುಟ್ಟಿ ಸಾರಿ ಕೇಳೋದಕ್ಕೆ ರೇಣುಕಾ ಸ್ವಾಮಿ ಮುಂದಾದಾಗ ಡೋಂಟ್ ಟಚ್ ಹರ್, ಶಿ ಈಸ್ ಮೈ ವೈಫ್ ಅಂತ ಆತ ರೋಪ್ ಹಾಕಿದ್ರ ಬಗ್ಗೆ ಕೂಡ ಮಾಹಿತಿ ಇದೆ. ಸಾರಿ ಕೇಳಿ ಕ್ಷಮೆಯನ್ನ ಕೇಳಿ ಪರಿಪರಿಯಾಗಿ ಬೇಡ್ಕೊಂಡ್ರು ಕೂಡ ಬಿಟ್ಟಿಲ್ಲ ಕಟುಕರು ಅನ್ನೋದು ತಿಳಿದು ಬರ್ತಾ ಇದೆ. ಇನ್ನೂ ಹಲ್ಲೆ ಮಾಡಿದ್ರು, ಸಾಯೋ ತನಕ ಹೊಡೆದ್ರು ಅನ್ನೋದು ತಿಳಿದು ಬರ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ನರಸಿಂಹಮೂರ್ತಿ, ಮತ್ತೆ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ನರಸಿಂಹಮೂರ್ತಿ, ಈಗ ಕಾಲ್ ಮುಟ್ಟಿ ಕೇಳ್ಕೊಂಡು ಸಾರಿ ಕೇಳಿ ಪರಿಪರಿಯಾಗಿ ಬಿಟ್ಬಿಡಿ ಅಂತ ಕೇಳ್ಕೊಂಡ್ರು ಅವ್ರ ಮನಸ್ಸು ಕರಗ್ಲಿಲ್ಲ ಅಂತ ಹೇಳಿದ್ರೆ ಅವರ ನಿಷ್ಕರುಣೆತನ ಎಷ್ಟು ಮಟ್ಟಿಗೆ ಇತ್ತು ಅನ್ನೋದಕ್ಕೆ ಮತ್ತೊಂದು ಎಕ್ಸಾಂಪಲ್ ಅಷ್ಟೇ. ಮಮತಾ ಯಾವಾಗ ಪಟ್ಟಣಗೆರೆಯ ಶೆಡ್ ಬಳಿ ಆಗಮಿಸಿದ್ರು ಆ ಸಂದರ್ಭದಲ್ಲಿ ಈತನನ್ನ ನೋಡಿದಂತಹ ಸಂದರ್ಭದಲ್ಲಿ ಇದೇ ಗುಡ್ ನ್ಯೂಸ್ ನೋಡು ಅನ್ನೋ ನಿಟ್ಟಿನಲ್ಲಿ ದರ್ಶನ್ ಪವಿತ್ರ ಗೌಡಳಿಗೆ ಹೇಳಿದ್ದಾರೆ. ಆಗ ಇದೇ ಪವಿತ್ರ ಗೌಡ ರೇಣುಕಾ ಸ್ವಾಮಿಯ ಮೇಲೆ ಚಪ್ಪಲಿಯಿಂದ ಹಲ್ಲೆಯನ್ನ ನಡೆಸಿದಾಳೆ. ಮನಸೋ ಇಚ್ಛೆ ರೇಣುಕಾ ಸ್ವಾಮಿಯ ಮೇಲೆ ಹಲ್ಲೆಯನ್ನ ನಡೆಸಿದ್ದಾರೆ. ಅದಾದ ಬಳಿಕ ದರ್ಶನ್ ಕೂಡ ಹಲ್ಲೆಯನ್ನ ನಡೆಸಿದ್ದಾರೆ. ಆತ ಪರಿಪರಿಯಾಗಿ ಇಲ್ಲ ಕ್ಷಮೆ ಇರಲಿ, ಕ್ಷಮಿಸ್ಬಿಡಿ ಅನ್ನೋ ನಿಟ್ಟಿನಲ್ಲಿ ಹೇಳಿದ್ರು ಕೂಡ ಬಿಟ್ಟಿಲ್ಲ. ಆತ ಪವಿತ್ರ ಗೌಡಳ ಕಾಲನ್ನ ಹಿಡಿದುಕೊಂಡು ಕ್ಷಮೆಯನ್ನ ಕೇಳೋದಕ್ಕೆ ಮುಂದಾದಂತಹ ಸಂದರ್ಭದಲ್ಲಿ ಅವಳ ಕಾಲನ್ನ ನೀನು ಮುಟ್ಬೇಡ ಅನ್ನೋ ನಿಟ್ಟಿನಲ್ಲಿ ದರ್ಶನ್ ವಾರ್ನ್ ಮಾಡಿದ್ದಾರೆ. ಆಕೆ ನನ್ನ ಹೆಂಡತಿ, ಆಕೆಯ ಕಾಲಿ ಹಿಡಿಬೇಡ ನೀನು ಅನ್ನೋ ನಿಟ್ಟಿನಲ್ಲಿ ವಾರ್ನನ್ನ ಕೂಡ ಮಾಡಿದ್ದಾರೆ. ಆ ಬಳಿಕ ಮನಸ್ಸೋ ಇಚ್ಛೆ ಥಳಿಸಿ ಅಲ್ಲಿಂದ ಹೊರಟಿದ್ದಾರೆ. ಅಂದ್ರೆ ಇವರ ನಿಷ್ಕರುಣೆ ಯಾವ ಮಟ್ಟಿಗಿದೆ, ಇವರ ಮನಸ್ಸು ಯಾವ ರೀತಿ ವಿಕೃತಿಯನ್ನ ಹೊಂದಿದೆ ಅನ್ನೋದಕ್ಕೆ ಇದೊಂದು ತಾಜಾ ನಿದರ್ಶನ. ಆತ ಪರಿಪರಿಯಾಗಿ ಅಂಗಲಾಚಿ ಬೇಡ್ಕೊಂಡ್ರು ಕೂಡ ಇವರು ತಮ್ಮ ಮನಸ್ಸನ್ನ ಬದಲಾಯಿಸಿಲ್ಲ. ಮನಸ್ಸನ್ನ ಕಲ್ಮಶದ ಮನಸ್ಸನ್ನ ಬೇರೆ ರೀತಿಯಾಗಿ ಯೋಚನೆಯನ್ನೇ ಮಾಡಿಲ್ಲ. ಆ ಮಟ್ಟಿಗೆ ಹಲ್ಲೆಯನ್ನ ನಡೆಸಿ ಅಲ್ಲಿಂದ ಹೊರಟಿದ್ದಾರೆ. ಮಮತಾ.